ಶ್ರೀ ಗುರುಭ್ಯೋ ನಮಃ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ ಪಾಠದಲ್ಲಿ 29ನೆಯ ಎಪಿಸೋಡ್ ಮೂಲಕ 406 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ 30ನೇ ಎಪಿಸೋಡ್ 407ನೇ ಪ್ರಶ್ನೆಯಿಂದ ಪ್ರಾರಂಭಗೊಳ್ತಾ ಇದೆ. ಕೃಷ್ಣನು ಅಕ್ರೂರನಿಗೆ ವಹಿಸಿದ ಜವಾಬ್ದಾರಿ ಏನು? ಪಾಂಡವರು ತಂದೆ ಮರಣದ ನಂತರ ಶತಶೃಂಗ ಪರ್ವತದಲ್ಲಿದ್ದರು. ಋಷಿಗಳ ಮಾತಿನಂತೆ ಧೃತರಾಷ್ಟ್ರನವರನ್ನು ಅರಮನೆಗೆ ಕರೆಸಿಕೊಂಡ. ಅದು ಸರಿ. ಆದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಎಂಬಂತೆ ತನ್ನ ತಮ್ಮನ ಮಕ್ಕಳಾದ ಪಾಂಡವರ ಬಗ್ಗೆ ಧೃತರಾಷ್ಟ್ರ ವರ್ತನೆ ಸರಿಯಾಗಿಲ್ಲ. ಕೌರವರ ಬಗ್ಗೆ, ತನ್ನ ಮಕ್ಕಳ ಬಗ್ಗೆ ವಿಶೇಷವಾಗಿ ಪ್ರೀತಿ ಅಭಿಮಾನ, ಪಾಂಡವರ ಬಗ್ಗೆ ಸೆಕೆಂಡ್ ನಾನು ಆಮೇಲೆ ಮತ್ತೆ ನೋಡು ಅಂತ ರೀತಿ ಭಾವನೆ. ಹಾಗಾಗಿ ಯಾಕೋ ವರ್ತನೆ ಸರಿಯಿಲ್ಲ ಅಂತ ತಿಳಿದು ಬಂದಿದೆ. ಸ್ವಲ್ಪ ಇದು ನೀನು ವಾಸ್ತವ ಸಂಗತಿ ಏನು ತಿಳಿದುಕೊಂಡು ಬಾ ಅಂತ ಹೇಳಿ ಆ ಜವಾಬ್ದಾರಿಯನ್ನು ಅಕ್ರೂರನಿಗೆ ಕಳಿಸಿಕೊಟ್ಟಿದ್ದಾನೆ. ಪಾಂಡವರು ವಾಸಿಸುತ್ತಿದ್ದ ಪರ್ವತಕ್ಕೆ ಶತಶೃಂಗ ಪರ್ವತ ಹೆಸರು ಯಾಕೆ ಬಂತು? ಪಂಡಿತಾಚಾರ್ಯ ಹೇಳ್ತಾರೆ, ನಾರಾಯಣ ಪಂಡಿತಾಚಾರ್ಯರು ಮಧ್ವಿಷಯದಲ್ಲಿ, ಬಿಭೇದ ಭೂಭೃದ್ವಪುರಂಗ ಸಂಗಾತ್ ಚಿತ್ರಂ ಸಪನ್ನೋ ಜನನೀಕರಾಗ್ರಾತ್. ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದರು ಪಾಂಡವರು. ಕುಂತಿಗೆ ಭೀಮ ಅನ್ನುವ ಕೂಸು ಹುಟ್ಟಿತ್ತು. ಕೈಯಲ್ಲಿ ಕೂಸನ್ನು ಇಟ್ಕೊಂಡಿದ್ದಾಳೆ ಕುಂತಿ. ಆ ಕಡೆ ಸಂಚಾರ ಮಾಡ್ತಾ ಇದ್ದಾಳೆ ಕೂಸನ್ನು ಎತ್ತಿಕೊಂಡು. ಆಗ ಪರ್ವತದಲ್ಲಿದ್ದ ಕುಂತಿಯು ಕ್ರೂರ ಪ್ರಾಣಿಗಳ ಗರ್ಜನೆಗೆ ಅಂಜಿದಾಗ ಅವಳ ಕೈಯಲ್ಲಿದ್ದ ಭೀಮ, ಆ ಕೂಸು, ಜಾರಿ ಬಂಡೆಗಲ್ಲಿನ ಮೇಲೆ ಬಿತ್ತು. ಬಿದ್ದಾಗೇನಾಯಿತು? ಕೂಸಿಗೇನೂ ಆಗಲಿಲ್ಲ. ಆ ಬಂಡೆಕಲ್ಲು ಶತಶೃಂಗ ಪರ್ವತ 106 ತುಂಡಾಯಿತು. ಅದಕ್ಕಾಗಿ ಶತಶೃಂಗ, ಶತ ಅಂದರೆ 100. ಆ ಭೀಮ ಎಂಬ ಕೂಸು ಬಲಿಷ್ಠವಾಗಿರ್ತಕ್ಕಂಥದ್ದು ಬಿದ್ದದಕ್ಕೋಸ್ಕರನೇ, ಕೂಸು ಬಿದ್ದದಕ್ಕೇನಿದು ಆ ಪರ್ವತ ಪುಡಿ ಪುಡಿ ಆ ರೀತಿಯಲ್ಲಿ 106 ತುಂಡಾಯಿತು. ಅದಕ್ಕಾಗಿ ಆ ಪರ್ವತಕ್ಕೆ ಶತಶೃಂಗ ಅನ್ನೋ ಹೆಸರು ಬಂತು ಅಂತ ತಿಳಿದು ಬರ್ತಾ ಇದೆ. ಈ ಶತಶೃಂಗ ಪರ್ವತ ಆಶ್ಚರ್ಯಕರವಾಯಿತು. ಪರ್ವತವು ಶತಶೃಂಗವೆನಿಸುವುದು ಆಶ್ಚರ್ಯ. ಯಾಕೆ? ಹಿಂದೊಮ್ಮೆ ಇಂದ್ರ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿ ಹಾಕಿದ. ಆ ಕಥೆ ಇಲ್ಲಿ ಹೆಚ್ಚು ವಿವರಣೆ ಬೇಡ, ಸಂದರ್ಭ ಅಲ್ದಿರೋದ್ರಿಂದ. ಅದು ಪರ್ಪಸ್ಲಿ, ಅರ್ಥಾತ್ ಉದ್ದೇಶಪೂರ್ವಕವಾಗಿ ಇಂದ್ರನು ಕೈಗೊಂಡಿರ್ತಕ್ಕಂಥ ಕಾರ್ಯ. ಅದನ್ನು ಮಾಡಿದ್ದೇನು ಕೂಡ ತನ್ನ ಹರಿತವಾದ ವಜ್ರಾಯುಧದಿಂದ ರೆಕ್ಕೆಯನ್ನು ಮಾತ್ರ ಕತ್ತರಿಸಿದ. ಇದು ಆಶ್ಚರ್ಯ ಏನಲ್ಲ. ಆದರೆ ಇಲ್ಲೇನಾಗಿದೆ, ಆಕಸ್ಮಿಕವಾಗಿ ಭೀಮ ತಾಯಿಯ ಕೈಯಿಂದ, ಕುಂತಿ ಕೈಯಿಂದ ಜಾರಿ ಕೆಳಗೆ ಬಿದ್ದದ್ದು ಆಕಸ್ಮಿಕ. ಅದು ಬಿದ್ದದ್ದೇ ತಡ, ಇಡೀ ಪರ್ವತ ಎಲ್ಲ ಚೂರು ಚೂರು 106 ಪುಡಿ ತುಂಡು. ಅದಕ್ಕಾಗಿ ಇದು ಆಶ್ಚರ್ಯ. ಅಕ್ರೂರ ಏನು ಮಾಡಿದ? ಅಕ್ರೂರ ಹಸ್ತನಾವತಿಗೆ ಹೋಗಿ ಕೆಲವು ತಿಂಗಳು ಅಲ್ಲಿಯೇ ವಾಸ್ತವ್ಯ ಹೂಡಿ ವಾಸ್ತವಾಂಶಗಳನ್ನು ಕಲೆ ಹಾಕಿದ್ದಾನೆ. ಧೃತರಾಷ್ಟ್ರನು ದುಷ್ಟಪುತ್ರರ ಕೈಗೊಂಬೆಯಾಗಿ ಪಾಂಡವರಲ್ಲಿದ್ದ ಬಲ, ಪರಾಕ್ರಮ, ಪ್ರಜಾನುರಾಗಾದಿ ಗುಣಗಳ ಸಹನವಾಗದೆ ಪಾಂಡವರಿಗೆ ವಿಷ ಹಾಕುವುದು, ಅರಿಯ ಮೇಲೆ ಸುಡತಕ್ಕಂಥ ಪ್ರಯತ್ನ ಮುಂತಾದ ಅವ್ರ ಬಗ್ಗೆ ಅಪಚಾರ ಮಾಡತಕ್ಕಂಥ ಕಾರ್ಯವನ್ನು ಏನು ಮಾಡಿದ್ದಾರೆ ಅದನ್ನು ಕುಂತಿ ವಿದುರರಿಂದ ಈ ಅಕ್ರೂರ ಮಾಹಿತಿ ಪಡೆದಿದ್ದಾನೆ. ಅಲ್ಲಿಂದ ಹೊರಡುವ ಮೊದಲು ಧೃತರಾಷ್ಟ್ರನಿಗೆ ಯಾದವರ ಸಂದೇಶವನ್ನು ಕೊಟ್ಟಿದ್ದಾನೆ. ಏನು ಯಾದವರ ಸಂದೇಶ? ತುಂಬಿದ ಸಭೆಯಲ್ಲಿ ಹೇಳ್ತಾನೆ ಅಕ್ರೂರ ಕೃಷ್ಣನ ಸಂದೇಶವನ್ನು. ಹೇ ರಾಜ, ನಿನ್ನ ತಮ್ಮನ ಮಕ್ಕಳನ್ನು ನಿನ್ನ ಮಕ್ಕಳಂತೆಯೇ ಆದರಿಸು. ಧರ್ಮದಿಂದ ರಾಜ್ಯವಾಳಿದರೆ ಪ್ರಜೆಗಳ ಪ್ರೀತಿ, ಸುಖ, ಕೀರ್ತಿ ಎಲ್ಲವೂ ಲಭ್ಯ. ಪುತ್ರವ್ಯಾಮೋಹದಿಂದ ಪಾಂಡವರ ನಾಶಕ್ಕೆ ಮುಂದಾಗಬೇಡ. ಅಸೂಯೆಯಿಂದ ಅವರು ಕೀರ್ತಿವಂತರಾಗ್ತಾರೆ, ಗುಣವಂತರಾಗಿದ್ದಾರೆ ಅಂತ ನಿನ್ನ ಪುತ್ರವ್ಯಾಮೋಹದಿಂದ ಪಾಂಡವರನ್ನ ಸಂಹಾರ ಮಾಡೋದು, ಅವ್ರನ್ನ ಕಡೆಗಣಿಸೋದು ಮಾಡಬೇಡ. ಯಾಕೆ? ತನ್ನ ಶರೀರವೇ ಶಾಶ್ವತ ಅಲ್ಲ ಮನುಷ್ಯನಿಗೆ. ಇವತ್ತು ಶರೀರ ಉಂಟು, ನಾಳೆ ಬಿದ್ದು ಹೋಗ್ತದೆ. ಇನ್ನು ಪತ್ನಿ ಪುತ್ರರು ಶಾಶ್ವತರಾಗ್ತಾರ? ಹುಟ್ಟುವುದು ಒಬ್ಬಂಟಿಗನಾಗಿ, ಸಾಯುವುದು ಒಬ್ಬಂಟಿಗನಾಗಿ. ಹಾಗಾಗಿ ತಾನು ಮಾಡಿದ ಪಾಪದ ಪುಣ್ಯವನ್ನು ಮಾತ್ರ ಒಯ್ತಾನೆ ವಿನಃ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಆ ಕಾರಣಕ್ಕೋಸ್ಕರ ತಾನಿಲ್ಲಿ ಪಾಪ ಕಾರ್ಯ ಮಾಡಿ ಏನು ದ್ರವ್ಯಾದಿ ಸಂಗ್ರಹ ಮಾಡಿರ್ತಾನೆ,
ಸಂಪತ್ತು ಸಂಗ್ರಹ ಅದರ ಹಂಚಿಕೆ ಮಾತ್ರ ಬಂಧುಗಳಿಗೆ ಹೆಂಡತಿ ಮುಂತಾದವುಗಳಿಗೆ ಉಂಟಾಗ್ತದೆ ವಿನಃ ನಾನು ಮಾಡಿದ ಪಾಪದ ಹಂಚಿಕೆ ಅವರಿಗೆ ಇಲ್ಲ. ಗಂಡ ಮಾಡಿದ ಪಾಪದಲ್ಲಿ ಯಾವ ಭಾಗವೂ ಇಲ್ಲ ಹೆಂಡತಿಗೆ. ಗಂಡ ಮಾಡಿದ ಪುಣ್ಯದಲ್ಲಿ ಅರ್ಧ ಭಾಗ ಹೆಂಡತಿಗೆ ಹೋಗ್ತದೆ. ಎಚ್ಚರಿಕೆ ನೋಡಬೇಕು, ತಿಳ್ಕೊಳ್ಬೇಕು ಈ ಮಾತನ್ನು. ಅದಕ್ಕಾಗಿ ಮನುಷ್ಯ ತಾನು ಗಳಿಸಿದ ಸಂಪತ್ತು ಮುಂತಾದವುಗಳ ಹಂಚಿಕೆ ಪತ್ನಿ ಪುತ್ರಾದಿಗಳಿಗೆ ಆಗಬಹುದೇ ವಿನಃ ಪಾಪದ ಹಂಚಿಕೆ ಇಲ್ಲ. ತಾನು ಮಾಡಿದ ಪಾಪವನ್ನು ತಾನೇ ಅನುಭವಿಸಬೇಕು. ಯಮದೂತರು ಕೇಳ್ತಾರೆ, ಯಮ ಕೇಳ್ತಾನೆ, ಈ ಪಾಪ ನೀನು ಮಾಡಿದ್ದಿಲ್ಲ? ಹೌದು ಮಾಡಿದ್ದೇನೆ, ನನಗಾಗಿ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗಾಗಿ ಅಂತ ಉತ್ತರ ಹೇಳಿದ್ರು. ಯಾರಿಗೇ ಇರಲಿ, ಹೆಂಡತಿ ಮಕ್ಕಳಿಗೋ ನಿನಗೋ ಗೊತ್ತಿಲ್ಲ, ಇರಲಿ, ಅದೇನೇ ಇರಲಿ, ಪಾಪ ಮಾಡಿದ್ದು ನೀನೇ ತಾನೇ ಅನುಭವಿಸೋದನ್ನು ಯಮ ಹೇಳ್ತಾನೆ. ಹಾಗಾಗಿ ಪಾಪವನ್ನು ನಾವೇ ಮಾಡಿರೋದ್ರಿಂದ ನಾವೇ ಅನುಭವಿಸಬೇಕಾಗಿದೆ. ಮೋಸದ ಜೀವನ ನಡೆಸುವವನು ಪಾಪ ಸಂಗ್ರಹದ ಹೊರತಾಗಿ ಇಡೀ ಜೀವನದಲ್ಲಿ ಬರೀ ಪಾಪ ಸಂಗ್ರಹಣೆ, ಬೇರೆ ಏನನ್ನೂ ಸಾಧಿಸದೆ ಕೊನೆಗೆ ತಾನೇ ಮೋಸ ಹೋಗುತ್ತಾನೆ. ಹಾಗಾಗಿ ಲೌಕಿಕ ಸುಖ ಕ್ಷಣಿಕ ಅಂತ ಭಾವಿಸಿ ಧರ್ಮದಿಂದ ನಡೆ ಅನ್ನುವ ಇದೇ ಮುಂತಾದ ಯಾದವರ ಸಂದೇಶವನ್ನು ಅಕ್ರೂರ ತುಂಬಿದ ಸಭೆಯಲ್ಲಿ ಧೃತರಾಷ್ಟ್ರನಿಗೆ ತಿಳಿಸಿದ್ದಾನೆ. ಕೃಷ್ಣನ ಈ ಸಂದೇಶ ಯಾವುದು ನೆನಪಿಸುತ್ತದೆ? ಹಿಂದೊಬ್ಬ ದರೋಡೆಕೋರ ಇದ್ದ, ಕಂಡವರೆಲ್ಲ ದರೋಡೆ ಮಾಡ್ತಾ ಇದ್ದ. ನಾರದರು ಬಂದರು, ಅವನನ್ನು ಕೂಡ ದರೋಡೆ ಮಾಡಿ ಪ್ರಯತ್ನ ಮಾಡಿದ. ಹೇಳ್ತಾ ನಾರದರು, ಯಾಕೆ ಹಿಂಗೆ ಮಾಡ್ತೀವೋ? ಇಲ್ಲರಿ, ಮತ್ತು ಹೆಂಡತಿ ಮಕ್ಕಳ ರಕ್ಷಣೆ ಆಗ್ಬೇಕಲ್ಲ, ಸಂಸಾರ ನಡೀಬೇಕಲ್ಲ. ಅಯ್ಯೋ ರಾಮ, ಹೆಂಡತಿ ರಕ್ಷಣೆ ಮಾಡಲಿಕ್ಕೆ, ಸಂಸಾರ ಸಾಗಿಸ್ಲಿಕ್ಕೆ ಈ ದರೋಡೆ ಕಾರ್ಯ ಮಾಡ್ತಕ್ಕಂಥದ್ದ? ಮನೆಗೆ ಹೋಗಿ ಕೇಳ್ಕೊಬೇಕಾರೆ, ನೀನು ಮಾಡುವ ಈ ಪಾಪ ಕಾರ್ಯದಲ್ಲಿ ನಿನ್ನ ಹೆಂಡತಿ ಮಕ್ಕಳು ಪಾಲ್ದಾರ ಆಗ್ತಾರಾ? ಮನೆಗೆ ಹೋದ, ಕೇಳಿ ಹೆಂಡತಿ ಮಕ್ಕಳನ್ನ, ನಾನು ನಿಮಗೋಸ್ಕರ ಎಷ್ಟು ಒದ್ದಾಡ್ತೇನೆ, ದಿನ ಎಷ್ಟೋ ಜನ ತಲೆ ಕಡಿತೇನೆ, ಹಿಂಸೆ ಮಾಡ್ತೇನೆ, ಈ ಪಾಪ ನಿಮಗೂ ಭಾಗ ಇದೆಯಲ್ಲೂ? ಅವರಂದ್ರು, ನಮಗೆ ಯಾಕೆ ಭಾಗ ಅಂದರು? ನೀವು ತರತಕ್ಕಂತಹ ಕುಂದ ಪೇಡೆ ಮಾಲೆಗಳಲ್ಲಿ ಮಾತ್ರ ನಮ್ಮ ಪಾತ್ರ, ನಮ್ಮ ಮಾತ್ರ ಅಷ್ಟೇ. ನೀವು ಮಾಡಿದ ಪಾಪದಲ್ಲಿ ನಾವು ಭಾಗಿಗಳಲ್ಲ, ನಮಗೇನು ಸಂಬಂಧ? ಅಧರ್ಮದಿಂದ ಅನ್ಯಾಯದಿಂದ ನಮ್ಮನ್ನು ಸಾಕ್ರಿ ಅಂತ ನಿಮಗೆ ಯಾರು ಹೇಳ್ಯಾರ? ಪುಣ್ಯ ಕಾರ್ಯ ಮಾಡಿರಿ, ಒಳ್ಳೆಯ ಕೆಲಸ ಹಿಡೀರಿ, ಈ ಕೆಟ್ಟ ಕಾರ್ಯ ಮಾಡಿ ನಮ್ಮ ಸಾಕ್ರಿ ಅಂತ ನಿಮ್ಗೆ ಯಾರು ಹೇಳಿದ್ದು ನೀವು ಅಂತ ಹೇಳ್ತಾರೆ. ಆಗ ಜ್ಞಾನೋದಯ ಆಯ್ತು ಅವನಿಗೆ. ಅಯ್ಯೋ ರಾಮ ಅಂದಿವ, ಎಷ್ಟು ದಿವಸ ಮಾಡ್ಕೊಂಡು ಬರ್ತಾ ಇದ್ದೀನಿ, ಹೆಂಡತಿ ಮಕ್ಕಳು ಸಾಕು ಅನ್ನೋ ಕಾರಣಕ್ಕೋಸ್ಕರ. ಹೆಂಡತಿ ಮಕ್ಕಳು ಸಾಕಬೇಕು ನಿಜ, ಧರ್ಮದ ಮಾರ್ಗದಿಂದ ಸಾಕಬೇಕು, ಅನ್ಯಾಯ ಮಾಡಿ ಮೋಸ ಮಾಡಿ ತಲೆ ಬಡೋದಲ್ಲ. ಎಚ್ಚರಿಕೆ ಜ್ಞಾನೋದಯ ಬಂದಿದೆ. ಆಗ ಬಂದ ನಾರದರಿಗೆ ಗಟ್ಟಿ ಕಾಲು ಹಿಡಿದು ಕೇಳ್ತಾನೆ, ಹೌದು ಗುರುಗಳೇ, ನೀವು ಹೇಳಿದಾಗೆ ಯಾರ್ಯಾರು ಕೂಡ ಈ ಪಾಪದಲ್ಲಿ ಪಾಲುದಾರ ಆಗೋದಿಲ್ವಂತೆ. ಆಗ ಜ್ಞಾನೋದಯ ಆಗಿದೆ. ಆಗ ಅವನಿಗೆ ಉಪದೇಶವನ್ನು ಕೊಟ್ಟಿದ್ದಾರೆ. ಅವನೇ ಮಹರ್ಷಿ ವಾಲ್ಮೀಕಿ, ಆದಿಕವಿ, ರಾಮಾಯಣ ಬರೆಯತಕ್ಕಂತಹ ಶ್ರೇಷ್ಠ ವ್ಯಕ್ತಿಯನ್ನು ಮಾತನ್ನು ನೋಡ್ತಕ್ಕಂಥದ್ದು. ಹಾಗಾಗಿ ದರೋಡೆಗಿಂತಹ ಪಾಪ ಕಾರ್ಯ ಮಾಡಬೇಡ ಎಂದು ಉಪದೇಶವನ್ನು ಕೊಟ್ಟಿದ್ದಾರೆ. ಅವನು ಪರಿವರ್ತನೆ ಹೊಂದಿ ತಪಸ್ಸು ಗೈದು ಸಿದ್ಧಿ ಪಡೆದು ರಾಮಾಯಣ ಎಂಬ ಆದಿಕಾವ್ಯ ರಚನೆ ಮಾಡಿದ ಆದಿಕವಿ ವಾಲ್ಮೀಕಿ ಎಂಬತಕ್ಕಂಥದ್ದು ಗಮನಾರ್ಹ ಸಂಗತಿಯಾಗಿದೆ. ಕೃಷ್ಣ ಸಂದೇಶಕ್ಕೆ ಧೃತರಾಷ್ಟ್ರ ಯಾವ ರೀತಿ ಪ್ರತಿಕ್ರಿಯಿಸಿದ ಹೇಳ್ತಾನೆ. ಅಕ್ರೂರ, ನೀನು ಹೇಳಿದೆಲ್ಲ ಮಾತು 100ಕ್ಕೆ 100 ಸತ್ಯ. ಆದರೆ ಏನು ಮಾಡಲಪ್ಪ, ಪುತ್ರ ವ್ಯಾಮೋಹ ನನ್ನ ಒಳಗಣ್ಣನ್ನು ಕುರುಡಾಗಿಸಿದೆ. ಹೊರಗಿನ ಕಣ್ಣಂತ ಅವನಿಗೆ ಇಲ್ಲೇ ಇಲ್ಲ, ಕುರುಡ. ಈಗ ಅಂತರ್ದೃಷ್ಟಿ ಕೂಡ ಈ ಪುತ್ರ ವ್ಯಾಮೋಹದ ಮೂಲಕ ಆ ಮಕ್ಕಳ ವ್ಯಾಮೋಹ ಬಂತು ಅಂದರೆ ತಾನು ತಪ್ಪು ಮಾಡ್ತೀನಿ ಗೊತ್ತಿದ್ರೂ ಏನು ಮಾಡೋ ಹಾಗಿಲ್ಲ, ಆ ವ್ಯಾಮೋಹಕ್ಕೆ ಸಿಕ್ಕಾಕೊಂಡು ವ್ಯಕ್ತಿ ಆ ರೀತಿ ಪ್ರಸಂಗ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲವೂ ದೈವೇಚ್ಛೆ, ಅದನ್ನು ಮೀರಲಿಕ್ಕಂತ ಸಾಧ್ಯ ಅಂತ ಇಲ್ವೇ ಅಲ್ವಲ್ಲ. ಆ ಕೃಷ್ಣನಿಗೆ ನನ್ನೊಂದು ನಮಸ್ಕಾರ ಅಂತ ಹೇಳಿ, ಅರ್ಥಾತ್ ನಾನು ತಿದ್ದಿಕೊಳ್ತೇನೆ, ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳಲಿಲ್ಲ ಅವನು. ದೈವೇಚ್ಛೆ, ಹರಿಸಂಕಲ್ಪ ಬಿದ್ದಂತಾಗಲಿ ಅಂತ ನೋಡೋಣ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ. ಅರ್ಥ ಮನಸ್ಸಿಲ್ಲ ಅಂತ ಅನ್ನೋ ಅರ್ಥ ಆಯಿತು. ಅಲ್ಲಿ ಬರ್ತಾನೆ. ಶುಕಮುನಿಗಳು ದಶಮಸ್ಕಂದ ಪೂರ್ವಾರ್ಧವನ್ನು ಹೀಗೆ ಮುಕ್ತಾಯಗೊಳಿಸಿರು, ಮಂಗಲ ಮಾಡಿದರು. ಅಕ್ರೂರನು ತಾನು ಹಸ್ತಿನಾವತಿಯಲ್ಲಿದ್ದು ಭೀಷ್ಮ ದ್ರೋಣಾದಿಗಳನ್ನು ಸಂಪರ್ಕಿಸಿ ಕಲೆ ಹಾಕಿದ ವಾಸ್ತವ ಮಾಹಿತಿ ಹಾಗೂ ಕೃಷ್ಣ ಸಂದೇಶವನ್ನು ಸಭೆಯಲ್ಲಿ ಹೇಳಿದಾಗ ಅದಕ್ಕೆ ನೀಡಿದ ಧೃತರಾಷ್ಟ್ರನ ಪ್ರತಿಕ್ರಿಯೆ, ಅವನ ವರ್ತನೆ, ಯೋಚನೆ, ಮನಸ್ಥಿತಿ, ವಸ್ತುಸ್ಥಿತಿ ಎಲ್ಲವುಗಳ ವಿಸ್ತೃತ ವರದಿಯನ್ನು ಮಥುರೆಗೆ ಆಗಮಿಸಿ ಕೃಷ್ಣ ಬಲರಾಮರಿಗೆ ಆ ಅಕ್ರೂರ ನೀಡಿದ್ದಾನೆ ಅನ್ನುವುದರೊಂದಿಗೆ ಶುಕಮುನಿಗಳು ಈ ದಶಮಸ್ಕಂದ ಪೂರ್ವಾರ್ಧ ಕಥಾಭಾಗವನ್ನು ಮಂಗಲಗೊಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ದಶಮಸ್ಕಂಧ ಪೂರ್ವಾರ್ಧ ಉತ್ತರಾರ್ಧ ಎಂಬುದಾಗಿ 2 ಭಾಗ ಹೊಂದಿದೆ. 103 ಅಧ್ಯಾಯ ಒಟ್ಟು ಸೇರಿ ಈಗ ಇಲ್ಲಿಗೆ ಪೂರ್ವಾರ್ಧದ ಕಥೆ ಮುಕ್ತಾಯಗೊಳ್ತಾ ಇದೆ.
ಎಲ್ಲರಿಗೂ ಮಂಗಲ ಉಂಟು ಮಾಡಲಿ, ಭಗವಂತ ಅನುಗ್ರಹ ಎಲ್ಲರಿಗೂ ನೀಡಲಿ ಅಂತ ಪ್ರಾರ್ಥನೆ ಮಾಡಿ ಈ ಕಥಾ ಮಂಗಲ ಸಂದರ್ಭದಲ್ಲಿ ಹಾರೈಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.